ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಗ್ರದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ ವ್ಯಾಖ್ಯಾ ಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಪಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಾನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಈ ಬಾರಿ ಮಹಾಭಾರತದ ಅನುಶಾಸನ ಪರ್ವದ 79 ಪ್ರವಚನಗಳು ಅನುಸ್ಯೂತವಾಗಿ ಸಂದಿವೆ. ಮುಂದಿನ ಅಧ್ಯಾಯಗಳು ಮತ್ತು ಒಂದು 200 ಅಧ್ಯಾಯಗಳ ಚಿಂತನೆಗಳು ಕೊನೆ ಮಾಡಲಿವೆ ಭೀಷ್ಮರ ಉಪದೇಶದ ಪ್ರಕರಣದಲ್ಲಿ. ಇದಾಗಲೇ ಶಿವನ 1000 ನಾಮಗಳ ಬಗ್ಗೆ ಚಿಂತನೆ ಸಾಗಿದೆ ಮತ್ತು ತೀರ್ಥಗಳ ವಿಶೇಷತೆಗಳ ಬಗ್ಗೆ ಚಿಂತನೆ ನಡೆದಾಗ ನಾನು ಹೇಳಿದ್ದೆ ತೀರ್ಥಗಳೆಡೆಗೆ ಸಾಗಲಿದ್ದೇನೆ ಅಂತ. ಹೀಗಾಗಿ ಭಾರತದ ಪುಣ್ಯಭೂಮಿಯ ಭಗವತ್ ಅವತಾರ ಕ್ಷೇತ್ರದ ಸಕಲ ವಿಭೂತಿಗಳ ವೈಭವದ ತಾಣಗಳ ಪ್ರದಕ್ಷಿಣೆಯಲ್ಲಿ ಇರಲಾಗಿ ಆ ವಿಶ್ವನ ಚಿಂತನೆ ಅವನ 1000 ರೂಪಗಳ ಅನುಸಂಧಾನಕ್ಕಾಗಿ ನಾನೀಗ ಅನುಶಾಸನ ಪರ್ವದ ಭೀಷ್ಮರು ಹೇಳಿದ ಭಗವಂತನ 1000 ನಾಮಗಳ ಬಗ್ಗೆ ಚಿಂತನೆಯನ್ನು ಮಾಡಲಿದ್ದೇನೆ. ಇದನ್ನು ಪ್ರತ್ಯೇಕವಾಗಿಯೇ ಮಹಾಭಾರತದ ಚಿಂತನೆಯಲ್ಲಿ ಸೇರಿಸಲಿರುವುದರಿಂದ ನಾನು ಅನುಶಾಸನ ಪರ್ವದ ಲೆಕ್ಕವನ್ನು ಕೊಡ್ತಾ ಇಲ್ಲ. ಇದನ್ನು ವಿಷ್ಣು ಸಹಸ್ರ ರೂಪನಾಮಗಳ ಭಾಗಗಳಲ್ಲಿ ಚಿಂತನೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಇದು 1ನೇದ್ದು ಅಂತ ಹೇಳಿಕೊಂಡು, ಈ ಹಿಂದೆ ಹೇಗೆ ಭೀಷ್ಮ ಪರ್ವದಲ್ಲಿ ಗೀತೆಯನ್ನು ನಾನು ಪ್ರತ್ಯೇಕವಾಗಿ 700 ಶ್ಲೋಕಗಳ ಬಗ್ಗೆ ಚಿಂತನೆಯನ್ನು ಕೊಡಲಿಕ್ಕೆ ಹೋಗಿ ಅಲ್ಲಿ ಅನುಸ್ಯೂತವಾಗಿ ಮಹಾಭಾರತದ ಪ್ರವಚನದಲ್ಲಿ ಅದನ್ನು ಸೇರಿಸಲಿಲ್ಲ. ಆಗ ಸಣ್ಣದಾಗಿ ಸಂಕ್ಷೇಪವಾಗಿ ಮಧ್ವಾಚಾರ್ಯರು ಕೊಟ್ಟ ಗೀತೆಯ ಚಿಂತನೆಯನ್ನು ಮಾತ್ರ ಹೇಳಿಕೊಂಡು ನೇರವಾಗಿ ಭೀಷ್ಮನ ಹೋರಾಟದೆಡೆಗೆ ಚಿಂತನೆಯನ್ನು ನಡೆಸಿಕೊಟ್ಟಿದ್ದೆ. ಅದರಿಂದ ಈ ಬಾರಿ ಅನುಶಾಸನ ಪರ್ವದಲ್ಲಿ ಬರುವ 1 ಅಧ್ಯಾಯ ಅಷ್ಟೇ, 107 ಶ್ಲೋಕ, ನಾರಾಯಣನ 1000 ರೂಪಗಳ ಪಟ್ಟಿ ಮಾಡಿದ ಚಿಂತನೆ. ಅದನ್ನು ನಾನು ಪ್ರತ್ಯೇಕವಾಗಿ ಈಗ ಈ ಪ್ರದಕ್ಷಿಣೆಯ ಸಂದರ್ಭದಲ್ಲಿ ದಿನಕ್ಕೆ 3 ನಾಮಗಳ ಬಗ್ಗೆ ನಡೆಸಿಕೊಡಬೇಕು ಅಂತ ಒಂದು ಸಂಕಲ್ಪ. ಆದರೆ 1 ವರ್ಷಕ್ಕಾಗುವಾಗ 1000 ರೂಪಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಆಗ್ತದೆ ಅಂತ ಅದನ್ನು ಮೊದಲೇ ಹಾಗೆ ತೆಗೆದಿಟ್ಟದ್ದು ಉಂಟು ಹೇಳ್ತಾ ಇದ್ದದ್ದಿದೆ. ಹಾಗಾಗಿ ಇವತ್ತು ಆಷಾಢ ಮಾಸದ ಆರಂಭದಲ್ಲಿ ಅದನ್ನು ಆರಂಭಿಸ್ತಾ ಇದ್ದೇನೆ. ಆರಂಭದ ಪ್ರಯತ್ನದಲ್ಲಿ ನೆಲೆಗೊಳ್ಳುತ್ತೇನೆ. ಭಗವಂತನ ಪೂರ್ಣ ಪ್ರಯತ್ನ ಇರಲಿ ಅಂತ ಹೇಳುತ್ತಾ, ಪ್ರದಕ್ಷಿಣೆಯಲ್ಲಿ ನಾನು ಇಟ್ಟುಕೊಂಡಂತಹ ಒಂದು ಧ್ಯೇಯ ಮಂತ್ರ ಅದು ಪುರುಷ ಸೂಕ್ತದ ಪ್ರಥಮ ಮಂತ್ರ. ಅದರ ಬಗ್ಗೆ ಮಗದೊಮ್ಮೆ ಚಿಂತನೆಯನ್ನು ಕೊಡುತ್ತೇನೆ. ಹಾಗಾಗಿ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ ಅನ್ನುವ ಪ್ರಾರ್ಥನೆ ಜೊತೆಯಲ್ಲಿ ಆ ಮಂತ್ರವನ್ನು ನಾನು ಆರಂಭದಲ್ಲಿ ಹೇಳಿಕೊಳ್ಳುತ್ತೇನೆ ಯಾವಾಗಲೂ. ಅದರಂತೆ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಎನ್ನುವ ಜಗದ್ಧಿತನ ಬಗ್ಗೆಯೂ ಚಿಂತನೆಯನ್ನು ತರ್ತೇನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾತ್
ಸ ಭೂಮಿಂ ವಿಶ್ವತೋ ವೃತ್ವ ಅತಿಷ್ಠತ ಶಾಂಗುಲಂ ಅನ್ನೋ ಮಂತ್ರಕ್ಕೆ ಅನುಗುಣವಾಗಿ ಭೂಮಿಯನ್ನು ಆವರಿಸಿ ನಿಂತ ಭಗವಂತನನ್ನು ಭಾರತ ಭೂಮಿಯಲ್ಲಿ ಅಂತ ಹೇಳುವ ಮೊಟಕುಗೊಳಿಸುವ ಸಂಕೋಚದ ಚಿಂತನೆಯಲ್ಲಿ ಆ ಮಂತ್ರದ ಅನುಸಂಧಾನದಲ್ಲಿ ದೇವರ ಸೇವೆ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ಅನುಗುಣವಾಗಿ ಭಗವಂತನ 1000 ರೂಪಗಳ ಅದರಾಚಿನ ರೂಪಗಳ ಬಗ್ಗೆ ನಮಗೆ ಲೆಕ್ಕ ಗೊತ್ತಿಲ್ಲ. ಹಾಗಾಗಿ ನೆಲೆಗೊಂಡಿರತಕ್ಕ 1000 ರೂಪಗಳ ದಿವ್ಯ ಚಿಂತನೆಯನ್ನು ಈ ಪ್ರದಕ್ಷಿಣೆಯ ಪಥದಲ್ಲಿ ಹೆಜ್ಜೆಯ ಜಾಡಿನಲ್ಲಿ ಅರಸಲು ಪದಗದಂಬಗಳಲ್ಲಿ ನೋಡುತ್ತೇನೆ. ಅದಕ್ಕೂ ಒಂದು ಪರಿಮಿತಿಯನ್ನಿಟ್ಟುಕೊಂಡಿದ್ದೇನೆ. ಹೇಗೆ ಅಂದರೆ, ಇವತ್ತು ಗುರುವಾರ ಆಗಿದೆ. ಒಂದು ದೃಷ್ಟಿಯಿಂದ ನನಗೆ ಚಿಂತನೆಯ ಸಾಮ್ರಾಜ್ಯದೆಡೆಗೆ ಕೋಟೆಯನ್ನು ಭೇದಿಸುವಲ್ಲಿ ಬಹಳಷ್ಟು ತಂತ್ರಾಂಶಗಳನ್ನು ನೀಡಿರುವ ಬನ್ನಂಜೆ ಗುರುಗಳ ನೆನಪಿನಲ್ಲಿ ಅವರ 90ರ ಈಗಿನ ಉತ್ಸವದ ಸಂದರ್ಭದಲ್ಲಿ, ಜನ್ಮೋತ್ಸವದ ಸಂದರ್ಭದಲ್ಲಿ ಅವರ ವ್ಯಾಖ್ಯಾನವನ್ನೇ ಆಧರಿಸಿಕೊಂಡು ಚಿಂತನೆಯನ್ನು ಸಾಗಿಸ್ತೇನೆ. ಆಚೀಚೆ ಹೋಗುವುದಿಲ್ಲ ಅಂತ ಒಂದು ಮಾಡಿಕೊಂಡಿದ್ದೇನೆ. ಅದನ್ನು ಮುಗಿಸಿದಾಗ ಆಗ್ತದೆ ನಾಮಚಂದ್ರಿಕೆಯನ್ನು. ಅವರು ಸಂಸ್ಕೃತದಲ್ಲಿ ಅದಕ್ಕೆ ಸೊಗಸಾದ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದನ್ನು ಆಧರಿಸಿಕೊಂಡು ಅಂದರೆ ಅದನ್ನು ಓದಿಕೊಂಡೆ, ಅಂದರೆ ಮುಂದೆ ಹುಡುಗರಿಗೆ ಕಲೀಲಿಕ್ಕಿದ್ದರೆ ಅದೊಂದು ಗ್ರಂಥಕ್ಕೆ ಕೈಪಿಡಿಗೆ ಟಿಪ್ಪಣಿಯಂತೆ ಅಂತ ಹೇಳಿಕೊಂಡು, ಅನುವಾದದಂತೆ ಅಂತ ಹೇಳಿಕೊಳ್ಳುವುದಕ್ಕೋಸ್ಕರವೇ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಗ್ರಂಥತಃ ಅಧ್ಯಯನ, ಇದು ಗ್ರಂಥತಃ ಉಪನ್ಯಾಸ, ಉದ್ಧಾರಪೂರ್ವಕವೇ. ಅದಕ್ಕೆ ಬೇಕಾದ ಪುರಸ್ಕಾರಗಳನ್ನು ನನ್ನ ನೆನಪಿನಂಗಳದಿಂದ. ಇದರ ಜೊತೆಯಲ್ಲಿ ನಾನು ಬೃಹತಿ ಸಹಸ್ರಕ್ಕೆ ಅನುಗುಣವಾಗಿ ಭಗವಂತನ 1000 ನಾಮಗಳನ್ನು ಹಳೆಯ ವ್ಯಾಖ್ಯಾನಕಾರರ ಜಾಡಿನಲ್ಲಿಯೇ ಅದನ್ನು ನಾನು ಕೊಟ್ಟಿದ್ದೇನೆ. ಹಿಂದೆ ಪರಮಾತ್ಮನ 1000 ರೂಪಗಳು ಅಂತ ಹೇಳುವ ಹೊತ್ತಗೆಯನ್ನು ನಾನು ತತ್ವ ಸಂಶೋಧನಾ ಸಂಸತ್ತಿನಲ್ಲಿ ಇರುವಾಗಲೇ ಪಲಿಮಾರು ಶ್ರೀಪಾದರ ವಿಶೇಷವಾದ ಅನುಗ್ರಹದಲ್ಲಿ ಅದನ್ನು ತಂದಿದ್ದೇನೆ. ಬನ್ನಂಜಿಯವರ ನಿರ್ದೇಶನದಲ್ಲೇ ತಂದಿದ್ದೇನೆ. ಹಾಗಾಗಿ ಅದು ಬನ್ನಂಜಿಯವರಿಗೂ ಅದರ ಅಭಿಪ್ರಾಯ ಇದೆ. ಹಾಗಾಗಿ ಎಲ್ಲಿಯೆಲ್ಲ ಬೃಹತಿ ಶಾಸ್ತ್ರಕ್ಕೆ ಅನುಗುಣವಾದ ನಾಮಗಳ ಚಿಂತನೆಗಳು ಬರ್ತವೆಯೋ ಅದಕ್ಕೆ ಅನುಗುಣವಾಗಿಯೇ ಈ ವ್ಯಾಖ್ಯಾನಗಳನ್ನು ನಾನು ಹೇಳಲಿದ್ದೇನೆ. ಇದಕ್ಕೆ ಎಡೆಯಲ್ಲಿ ಒಂದು ವ್ಯವಸ್ಥೆ ಏನು ಕೇಳಿದರೆ, ನಾನು 1000 ರೂಪನಾಮಗಳಿಗೂ 1000 ಅರ್ಥಗಳನ್ನು ನಾನು ಕೊಟ್ಟಿದ್ದೇನೆ. ಅದು ಒಂದು ಹೊಸಪೇಟೆಯವರ ನಾರಾಯಣ ಆಚಾರ್ಯರ ಒಂದು ಪ್ರಯತ್ನಕ್ಕೆ ಆಗಿ ಹೋಗಿತ್ತು. ಅದಕ್ಕೆ ಅನುಗುಣವಾಗಿ ಮತ್ತೂರು ಗೋಪಾಲ ಕೃಷ್ಣ ಅವರು ಸಹ ನಮಗೆ ಇಂಗ್ಲೀಷಲ್ಲಿ ಅದನ್ನು ಹೊತ್ತೂರು ವೇಣುಗೋಪಾಲರಾವ್, ನಾನು ಹೆಸರು ಆಚೀಚೆ ಹೇಳಿಬಿಟ್ಟೆ. ಅವರು ಇಂಗ್ಲೀಷ್ನಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ, ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಂದರೆ ನನ್ನ ಕನ್ನಡದ ಅರ್ಥವನ್ನು ಇಂಗ್ಲೀಷಿಗೆ ತಂದಿದ್ದಾರೆ. ಅದು ಪುಸ್ತಕಗಳು ಬಂದಿವೆ. ಹಾಗಾಗಿ ಅದರ ಒಂದು ನಾಮಕ್ಕೆ ಒಂದು ಅರ್ಥವನ್ನು ಕೊಡ್ತಾ ಹೋಗಿದ್ದೇನೆ, ಜನರಿಗೆ ಕಲೀಲಿಕ್ಕೋಸ್ಕರ ಅಂತ. ಅದನ್ನು ಎತ್ತಿಕೊಳ್ಳುತ್ತೇನೆ. ಆರಂಭದಲ್ಲಿ ಅದನ್ನು ಎತ್ತಿಕೊಂಡು ಬನ್ನಂಜಿಯವರ ಅರ್ಥಗಳಿಗೆ ಸಾಕ್ತೇನೆ. ಪೀಠಿಕೆಗಳ ಬಗ್ಗೆ, ಶ್ಲೋಕಗಳ ಬಗ್ಗೆ ಎಲ್ಲ ಅನುಶಾಸನ ಪರ್ವದ ದೊಡ್ಡ ಉಪನ್ಯಾಸದಲ್ಲಿ ಎತ್ತಿಕೊಳ್ಳುತ್ತೇನೆ. ಇಲ್ಲಿ ಕೇವಲ ನಾಮಚಿಂತನೆ ಮಾತ್ರ. ಆದ್ದರಿಂದ ಧರ್ಮರಾಜ ಏನು ಕೇಳಿದ, ಭೀಷ್ಮ ಏನು ಉತ್ತರ ಕೊಟ್ಟ, ಅವೆಲ್ಲ ಅಲ್ಲಿಯೇ ಇದೆ. ಅಲ್ಲಿ ಬಂದಾಗ ಅದನ್ನು ಹೇಳುತ್ತೇನೆ ಹೊರತು ಇಲ್ಲಿ ಅದಕ್ಕೆ ಪೀಠಿಕೆ ಇದ್ದಾಗಲಿ ಉಪಸಂಹಾರದ್ದಾಗಲಿ ಶ್ಲೋಕಗಳಿಗೆ ಇಲ್ಲಿ ಇಲ್ಲ. ಇಲ್ಲಿ ಕೇವಲ ಆರಂಭದಿಂದ ಶುರು, ಹೇಳುವುದು ಹೇಗೆ ಅನ್ನೋ ನೆಲೆಯಲ್ಲಿ ನಿಂತುಕೊಂಡು ಮೊದಲ ಶ್ಲೋಕ 1000 ನಾಮಗಳನ್ನು ಭೀಷ್ಮರು ಹೇಳಿದ ಅಲ್ಲ, ಭೀಷ್ಮರ ಒಳಗೆ ಕೃಷ್ಣ ಹೇಳಿದ 1000 ನಾಮಗಳ ಚಿಂತನೆಯಲ್ಲಿ ಮೊದಲ ಶ್ಲೋಕ ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಗ್ರದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ ಆರಂಭದ ನಾಮ, ಆರಂಭದ ರೂಪ ವಿಶ್ವರೂಪ. ಹಾಗಾಗಿ ಅದನ್ನು ಹೇಳುವ ರೀತಿ ವಿಶ್ವಾಯ ನಮಃ ಅಂತ. ಅದಕ್ಕೆ ನಾನು ಕೊಟ್ಟ ಒಂದು ಅರ್ಥ, ಎಲ್ಲವೂ ದೇವರ ಅಧೀನ. ಅದಕ್ಕೆ ಅವರು ಕೊಟ್ಟ ಇಂಗ್ಲೀಷಿನ ಪದ ಎವ್ರಿಥಿಂಗ್ ಈಸ್ ಇನ್ ಗಾಡ್ಸ್ ಕಂಟ್ರೋಲ್.
ಎವ್ರಿಥಿಂಗ್ ಈಸ್ ಇನ್ ಗಾಡ್ಸ್ ಕಂಟ್ರೋಲ್, ಎಲ್ಲವೂ ದೇವರ ಅಧೀನ. ಇದು ಆವತ್ತು ಬರೆದ ಪುಸ್ತಕ ಮತ್ತು ಅರ್ಥ. ವಿಶ್ವಂ ಅಂದಾಗ ಮೊದಲು ಅನುಸಂಧಾನಕ್ಕೆ ತರಬೇಕಾದ ಚಿಂತನೆ ಅಂತೇಳಿ ನಾನು ಕೊಟ್ಟಿರತಕ್ಕ ಲೆಕ್ಕ ಎಲ್ಲವೂ ದೇವರ ಅಧೀನ ಅಂತ. ನನ್ನ ಕೈಯಲ್ಲಿ ಏನೂ ಇಲ್ಲ, ಎಲ್ಲವೂ ದೇವರ ಕೈಯಲ್ಲಿದೆ. ವಿಶ್ವ ಅಂತ ಹೇಳಿದ್ದು ಯಾಕೆ ದೇವರನ್ನು ಕೇಳಿದರೆ, ವಿಶ್ವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣುರುದೀರ್ಯತೆ ಅಂತ. ಎಲ್ಲ ದೇವರು ಅಂತ ಹೇಳುವವರು ಎಲ್ಲರೂ ಇದ್ದಾರೆ. ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಶ್ರುತಿ ಹೇಳುತ್ತದೆ. ಎಲ್ಲವೂ ದೇವರು ಅಂತ ಹೇಳುವುದಾಗಿದ್ದರೆ ನಾನು ಬಿಡಿ, ನಾನು ಅದರಲ್ಲೇ ಸೇರಿದರೆ ನಾನು ದೇವರೇ. ಮತ್ತು ಎಲ್ಲವೂ ಹೇಳುವಾಗ ನೀವು ಇದ್ದೀರಲ್ಲ, ಓ ನೀವು ದೇವರೇ. ಯಾಕೆಂದರೆ ಇಲ್ಲ, ನೀವು ದೇವರು ಅಲ್ಲೇ ಹೇಳಿದರೆ ನೀವು ನನಗೆ ಮತ್ತೆ ಆಕ್ಷೇಪ ಮಾಡ್ತೀರಿ, ಹೊಡೆದು ಬಿಡ್ತೀರಿ, ನಾನು ಮಾತ್ರ ದೇವರು ಹೇಳಿದರೆ. ಅದನ್ನು ಎಲ್ಲವೂ ದೇವರೇ. ಎಲ್ಲವೂ ದೇವರು ಹೇಳುವಾಗ ಪಕ್ಕದಲ್ಲಿದ್ದ ನರಿ, ನಾಯಿ, ಕೋಳಿ ಇರಲಿ ಬಿಡಿ, ಎಲ್ಲವೂ ದೇವರೇ. ಮತ್ತು ಮರ, ಕಲ್ಲು, ಬೆಟ್ಟ, ಬಂಡೆ ಎಲ್ಲವೂ ದೇವರೇ. ಜಡ, ಜೀವ ಎಲ್ಲ ದೇವರೇ. ಅಯ್ಯೋ ದೇವರೇ, ಎಂತ ದೇವರು ಜಡ ಆಗಿ ಬಿಡ್ತಾನ? ಎಲ್ಲ ದೊಡ್ಡ ವಿಚಾರ ಬಿಡಿ. ಹಾಗಾಗಿ ಇದನ್ನು ಹೇಳುವುದು ಬಹಳ ಸುಲಭ, ಅದದು ಚಾಲ್ತಿಯಲ್ಲಿ ಹಾಗೆ ಉಂಟು. ಏನು ಗೊತ್ತು, ಇಲ್ಲಿಗೆ ನಾವು ದೊಡ್ಡ ಒಂದು ಕಾಡಿನಂತಹ ತೋಪಿಗೆ ಬಂದಿದ್ದೇವೆ. ಇದೆಲ್ಲ ಯಾರು ಅಂತ ಕೇಳಿದೆವು. ಅದೆಲ್ಲ ಒಬ್ಬರ ಮಾಲೀಕರ ಹೆಸರು ಹೇಳಿಬಿಟ್ರು, ಅವರು ಅಂತೇಳಿ. ಇದೆಲ್ಲ ಅವರ ಅಂದುಬಿಟ್ಟೆವು ನಾವು. ಎಷ್ಟು ಎಕರೆಗಳು, ಎಷ್ಟು ತಾಣಗಳು, ಎಷ್ಟು ವೈಭವಗಳು, ಎಷ್ಟು ಮರಗಳು, ಎಲ್ಲ ಅವರಲ್ಲ, ಎಲ್ಲ ಅವರ ಅಧೀನ ಅಂತ, ಕಂಟ್ರೋಲ್. ಹಾಗಾಗಿ ಭಗವಂತನನ್ನು ಎಲ್ಲ ಅಂತ ಕರೆದದ್ದು, ವಿಶ್ವ ಅಂತ ಕರೆದದ್ದು ವಿಶ್ವದ ಐಕ್ಯದ ನೆಲೆಯಲ್ಲಿ ಅಲ್ಲ, ಎಲ್ಲ ಅವನ ಅಧೀನ ಅಂತ ನೆಲೆಯಲ್ಲಿ. ಹಾಗೆ ಎಲ್ಲವೂ ದೇವರ ಅಧೀನ. ವಿಶ್ವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣುರುದೀರ್ಯತೆ ಎನ್ನುವುದು ಭಾಷೆ ನಿಯಮ. ಇಷ್ಟು ಅರ್ಥ ಚಿಂತನೆ ಅದರ ನೆಲೆಯಲ್ಲಿ ಸಾಕು ಅಂತ ಅನಿಸ್ತದೆ. ನೇರವಾಗಿ ಬನ್ನಂಜಿಯವರ ವಿಶ್ವಪದದ ಅರ್ಥಕ್ಕೆ ನಾವು ಹೋಗುವ. ಸಂಸ್ಕೃತದಲ್ಲಿ ವ್ಯಾಖ್ಯಾನ, ಕನ್ನಡದಲ್ಲಿ ನನ್ನ ಮಾತುಗಳು. ಅವರು ವಿಶ್ವಪದಕ್ಕೆ ಒಂದು ಇತಿಹಾಸದ ನೆಲೆಯಲ್ಲಿ ಮಧ್ವಾಚಾರ್ಯರು ಒಮ್ಮೆ ಹೇಳಿಬಿಟ್ರು. ವೇದದ ಅರ್ಥ ಬಂದಾಗ ಒಂದು ಹೊಸ ಅರ್ಥ ಕೊಟ್ಟರು ಅವರು. ಆಗ ಅಲ್ಲಿನ ಜನ ವೈದಿಕರು ಅವರು ಅರ್ಥ ಹೇಳಿದರು. ಆಗ ಇದೆಂಥದ್ದು ಅರ್ಥ, ಅದೆಂಥದ್ದು ಅರ್ಥ ಅಂತ ಕೇಳಿದಾಗ ಮಧ್ವಾಚಾರ್ಯ ಹೇಳ್ತಾರೆ, ವೇದಕ್ಕೆ 2 ಅರ್ಥವೂ ಇದೆ, 3 ಅರ್ಥ ಇದೆ ಅಂದುಬಿಟ್ರು ಅವರು. ತ್ರಯೋರ್ಥಾ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ವಿಷ್ಣು ಸಹಸ್ರನಾಮಾಭಿ ನಿರಂತರ ಶತಾರ್ಥಕಂ ಅಂತ ಹೇಳಿದರು ಅವರು. ವೇದಕ್ಕೆ 3 ಅರ್ಥ ಇದೆ ಎನ್ನುವುದಕ್ಕೆ ಪ್ರಮಾಣ ಇದೆ, ವೇದವ್ಯಾಸರು ಹೇಳಿಕೊಂಡಿದ್ದಾರೆ. ಹಾಗೆ ಭಾರತಕ್ಕೆ 10 ಅರ್ಥ ಕಮ್ಮಿ ಇಲ್ಲದೆ ಇದೆ, ವೇದಕ್ಕೂ ಕಮ್ಮಿ ಇಲ್ಲದೆ 3 ಹೇಳಿತ್ತು. ಹಾಗೆ ಮಹಾಭಾರತದಲ್ಲಿ ಬರುವ ಭಗವಂತನ 1000 ರೂಪಗಳ ಏನೊಂದು ಪಟ್ಟಿ ಇದೆ, ಅದಕ್ಕೆ ಒಂದೊಂದಕ್ಕೂ 100 ಅರ್ಥ ಇದೆ ಅಂತ ಹೇಳಿಬಿಟ್ರು. ಅವರಿಗೆ ಈ ಪ್ರಮಾಣ ಕೇಳಿ ಮಧ್ವಾಚಾರ್ಯ ಹೇಳಿದ್ದು ನೋಡಿ, ಹೌದಾ ಹೇಳಿಬಿಡಿ ಹಾಗಾದರೆ ನೋಡುವ 100 ಅರ್ಥ ಹೇಳುತ್ತೇನೆ ಅಂದರು ಮಧ್ವಾಚಾರ್ಯರು. ಹೇಳುವ, ನೀವು ಮತ್ತೆ ನನಗೆ ಹಿಂದೆ ಕೇಳಬೇಕು ಅಂದುಬಿಟ್ರು. ಪುಕ್ಸಾಟೆಯಾಗಿ ಹೇಳುವುದಲ್ಲ, ನಾ ಪ್ರವಕ್ತರೆ ಪ್ರಬ್ರೂಯಾತ್, ವ್ಯವಸ್ಥೆಯಾಗೆ ವೇದಕಾಲದ್ದು. ಹೇಳಲಿಕ್ಕೆ ಬಾರದವನಿಗೆ ಹೇಳಲಿಕ್ಕೆ ಹೋಗಬೇಡ ಅಂತ, ಪರೀಕ್ಷೆ ಕೊಡುವುದಿಲ್ಲ ಅಂತ ಹೇಳಿದವನಿಗೆ ಪಾಠ ಮಾಡಲಿಕ್ಕೆ ಇಲ್ಲ ಅಂತಲೇ ಅರ್ಥ. ಆಯ್ತಪ್ಪ ಹೇಳ್ತೇವೆ ಎಂದು ವಿದ್ವಾಂಸರೆಲ್ಲ ಕೂತವರು, ನಾನೊಂದು 20 ಅರ್ಥ ನೆನಪಿಟ್ಕೊಳ್ತೇನೆ, ಮುಂದಿನದು ನೀನು ಇಟ್ಕೋ, ಹಾಗೆ 20 10 ಅರ್ಥ ನೆನಪಿಟ್ಕೊಳ್ಳಿ ಅಂತ ಹೇಳಿಕೊಂಡು ಆಯಿತು ಅಂತ ಹೇಳಿದರು. ಒಪ್ಪಿಕೊಂಡ್ರು. ಮಧ್ವಾಚಾರ್ಯ ಶುರು ಮಾಡಿದರು ವಿಶ್ವಶಬ್ದಕ್ಕೆ ಅರ್ಥ ಹೇಳಲಿಕ್ಕೆ. ಏನೋ ಸ್ವಲ್ಪ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ, ದಮ್ಮೆ ಹಾಕಿದ್ರು ಪಂಡಿತರು. ಬೇಡ ಅಂದರು, ನಮಗಾಗುವುದಿಲ್ಲ, ಧಾರಣೆ ಮಾಡಲಿಕ್ಕೆ ಆಗುವುದಿಲ್ಲ, ನಮಗೆ ಗೊತ್ತಾಗುವುದಿಲ್ಲ. ತಪ್ಪಾಯಿತು, ಕೈ ಮುಗಿದು. ವ್ಯಾಕರಣ, ಕೋಶ, ಪ್ರಕೃತಿ, ಪ್ರತ್ಯಯ, ಶಬ್ದ, ವ್ಯವಸ್ಥೆ ಎಲ್ಲ ಹೇಳಿದ್ದು ಯಾಕೆ ಏನು ಅಂತ. ಹೀಗೆ ಅವರು ಚಾಲೆಂಜ್ ಮಾಡಿದ್ದಕ್ಕೆ ಹೇಳಿಕೊಂಡ ಚಿಂತನೆಯಲ್ಲಿ ಬನ್ನಂಜಿಯವರು ಸಹ ಅದನ್ನು ಚಾಲೆಂಜಿಗಾಗಿ ತಗೊಂಡು ತಮ್ಮ ನಾಮಚಂದ್ರಿಕೆಯಲ್ಲಿ ವಿಶ್ವಶಬ್ದಕ್ಕೇನೆ 120 ಅರ್ಥ ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲಿ ನಿರ್ವಚನ ವ್ಯವಸ್ಥೆ ಕೊಟ್ಟು ಅದನ್ನು ನಾನು ಹೇಳಬೇಕೀಗ. ಅಷ್ಟಿವತ್ತು ಮುಗಿಯುವುದು ಕಷ್ಟ ಆದರೂ ಎಷ್ಟಾದರೂ 1 ಗಂಟೆಯ ಮಿತಿಯಲ್ಲಿ ಹೇಳುತ್ತೇನೆ, ಗಮ್ಮತ್ತು ಇರುತ್ತೆ ಅಂತ ಇಟ್ಕೊಳ್ಳಿ. ಭಾಳ ಚೆನ್ನಾಗಿ 120 ಅರ್ಥ ಬರೆದ ನಂತರ ಹೇಳ್ತಾರೆ. ವಿಶ್ವಶಬ್ದವನ್ನು ಮೊದಲು ಹಾಕಿದ್ದು ಯಾಕೆ ಕೇಳಿದರೆ ಅದಕ್ಕೂ ಒಂದು ಅರ್ಥ ಉಂಟು ಹೇಳ್ತಾರೆ.
ಆ ಅರ್ಥವನ್ನು ನಾನು ನಿಮ್ಮ ಮೊದಲು ಹೇಳುತ್ತೇನೆ. ಮೊದಲು ಯಾಕಪ್ಪ ವಿಶ್ವ ಶಬ್ದ ಹಾಕಿದ್ದು? ಅದು ವಿಷ್ಣುವಿನ 1000 ರೂಪಗಳಲ್ವ ಕೇಳಿದರೆ, ಹೌದಪ್ಪ ವಿಷ್ಣುವಿನ 1000 ರೂಪಗಳು ಹೌದು. ಆದರೆ ವಿಶ್ವ ಶಬ್ದ ಮೊದಲು ಹಾಕಿದ್ದು ಯಾಕೆ ಹೇಳಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ವಿಂ ವಿಘ್ನಂ ಶ್ವಯತಿ ಗಮಯತಿ ಅಪಗಮಯತಿ ಚೇತಿ ವಿಶ್ವಮಿತಿ ಅಂತಾರೆ. ವಿ ಅಂದರೆ ವಿಘ್ನ ಅಲ್ವಾ, ಎಬ್ರಿವೇಷನ್ ಅದು. ಕೋಶಕಾರರಲ್ಲೇ ಏಕಾಕ್ಷರಕ್ಕೆ ಅರ್ಥ ಬರೀತಾರೆ. ವಿ ಅಂದರೆ ವಿಘ್ನ. ಮತ್ತು ಶ್ವ ಅಂದರೆ ಶ್ವಗತವು ಅಂತ ಧಾತು ಉಂಟು. ತೆಗೆಯುವುದು ಅಂತ ಅರ್ಥ, ಹೋಗಿಸುವುದು ಅಂತ ಅರ್ಥ, ವಿಘ್ನವನ್ನು ಹೋಗಿಸುವುದು ಅಂತ ಅರ್ಥ. ಹಾಗಾದರೆ ಮೊದಲು ಹೇಳಬೇಕಾದ್ರೆ ನಮಗೆ ವಿಘ್ನ ಹೋಗಬೇಕೋ ಬೇಡವೋ? ವಿಘ್ನವನ್ನು ತೆಗಿಬೇಕಾದ್ರೆ ವಿಶ್ವ ಶಬ್ದ ಚಿಂತನೆ ಮಾಡಬೇಕು. ಅದು ಯಾಕೆ ಹಾಗೆ ಕೇಳಿದರೆ, ಆ ಅರ್ಥ ಏನು ಬಂತು ಕೇಳಿದರೆ, ಅದಕ್ಕೆ ಅವರು ಬರೀತಾರೆ. ವಿಶ್ವಮಿತಿ 21 ಮುಖಃ ಮಧ್ಯೆ ಗಜಮುಖಃ ವಿಶ್ವೋಪಿ ವಿವಕ್ಷಿತಃ ಸ ಕಿಲ ಗಣಪತಿ ಅಂತರ್ಗತ ಸನ್ ವಿಘ್ನ ವಿನಿವಾರಕ ಇತಿ ಆದೌ ಸ ಏವ ಪ್ರಸ್ತೂಯತೆ. ವಿಶ್ವ ಎನ್ನುವವ 19 ಮೋರೆ ಒಬ್ಬ ಇದ್ದಾನಲ್ಲ, ಮಧ್ಯೆಯಲ್ಲಿ ಆನೆ ಮೋರೆಯವ ಇದ್ದಾನಲ್ಲ, ಅವನ ನೆನಪು ಆಗ್ಬೋದಲ್ಲ ನಮಗೆ. ಇಲ್ಲಿ ಅವನಲ್ಲ, ಇಲ್ಲಿ ಇದೊಂದು ಯಾದಿಯೇ ಬೇರೆ. ಹೆಸರು ಬಂದ ತಕ್ಷಣ ಅವರೇ ಅಲ್ಲ, ಇದು 1000ದವರು ಬೇರೆ. ಈಗ ನೋಡಿ, ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ, ಇದು 24 ರೂಪಗಳಲ್ಲಿ ಬರುವಂಥ ಹೆಸರುಗಳು. ತ್ರಿವಿಕ್ರಮ ವಾಮನ ಎಲ್ಲ ಇವರದ್ದು 4 ಕೈ ಚಕ್ರಶಂಖದ ಪದ್ಮಮೇ. ಅದೇ ಮತ್ಸ್ಯ ಕೂರ್ಮವರ ನರಸಿಂಹ ವಾಮನ, ಅದು ವಾಮನ ಬೇರೆ. ಇದು ಅವತಾರದ 10ರಲ್ಲಿ ಒಬ್ಬ, ಅದು ಮೂರ್ತಿಗಳಲ್ಲಿ 24ರಲ್ಲಿ ಒಬ್ಬ. ಅವನು ಬೇರೆ, ಇವನು ಬೇರೆ, ಹೆಸರು ಸೇಮ್. ಹಾಗೆ ರಾಮ ಹೆಸರು ಒಂದೇ ಇಲ್ವಾ? ಪರಶುರಾಮನಿಗೂ ರಾಮ, ಕೈಯಲ್ಲಿ ಕೊಡಲಿ ಬಂದದ್ದಕ್ಕೆ ಪರಶು ಅಂದರು. ಕೋದಂಡ ರಾಮ, ಇವನ ಕೈಯಲ್ಲಿ ಬಿಲ್ಲಿ ಇರೋದ್ರಿಂದ 2 ಹೆಸರು ರಾಮ ಒಂದೇ, ಹೆಸರು ಒಂದೇ ಆದರೂ ರೂಪ ಬೇರೆ. ಆದ್ದರಿಂದ ವಿಶ್ವ ಎನ್ನುವ ಹೆಸರು ವಿಶ್ವತೇಜ ಪ್ರಾಜ್ಞೆ ಏನೊಂದುಂಟು, ಜಾಗೃತ ಅವಸ್ಥೆ ನಿಯಾಮಕವಾದ ರೂಪ, ಅಕಾರಕ್ಕೆ ಪ್ರಣವದಲ್ಲಿ ಅಕಾರಕ್ಕೆ ವಾಚ್ಯವಾದ ರೂಪ. ಅದೇ ಮಧ್ಯದಲ್ಲಿ ಆನೆಯ ಮೋರೆ, ಆಚೀಚೆ ಮನುಷ್ಯ ಮೋರೆ ಉಳ್ಳ 4 ಕೈಯ 2 ಕಾಲಿನ ರೂಪ. ಅದು ಗಣಪತಿ ಉಪಾಸನೆ ರೂಪ. ಅದದ್ದು ನೆನಪಾಗಿ ವಿಘ್ನ ನಿವೃತ್ತಿ ಆಗಲಿ. ಯಾಕೆ ಆ ರೂಪವು ದೇವರ 1000ದಲ್ಲಿ ಮೊದಲ ವಿಶ್ವರೂಪವು ಒಂದೇ, ಪೂರ್ಣಮದಃ ಪೂರ್ಣಮಿದಂ ವ್ಯತ್ಯಾಸ ಏನಿರುವುದಿಲ್ಲ. ಆದರೆ ಅದು ಚಿಂತನೆ ಸಾಗಲಿ ಅಂತೇಳಿ ಅದನ್ನು ಕೊಟ್ಟು, ಅದು 120ರಲ್ಲಿ ಸೇರಲಿಲ್ಲ. ಅದನ್ನು ತಿಳಿಸಿಬಿಟ್ಟವರು ಆರಂಭ ಮಾಡಿದ್ದಾರೆ. ಹಾಗಾಗಿ ಬನ್ನಂಜಿಯವರು ಕೊಟ್ಟ ವಿಶ್ವನಾಮದ ಚಿಂತನೆಯನ್ನು 120ರಲ್ಲಿ ಸಮಯದ ಪರಿಮಿತಿಯಲ್ಲಿ ಎಷ್ಟಾಗುತ್ತಷ್ಟು, ಇವತ್ತೊಂದು 10 ಆದರೂ ಆರಂಭ ಮಾಡಿದ್ದಕ್ಕೆ ಅಂತ ಅವರು ಕೊಡುವಂತೆ ವಿಶ್ವ ಶಬ್ದಕ್ಕೆ ಮೊದಲ ಅರ್ಥ ವಿಶ್ವಂ ಸರ್ವಂ ಪೂರ್ಣಂ ಇತಿ ಏಕಾರ್ಥಾನಿ ಪದಾನಿ. ವಿಶ್ವಂ ಗುಣೈ ಪೂರ್ಣಂ ವಿಶ್ವನಾಮ ಸ ಭಗವಾನ್ ಯತಃ ಪೂರ್ಣಗುಣಪ್ರಭು ಇತಿ ಸ್ಮರಂತಿ. ಒಂದು ಪ್ರಮಾಣ ಕೊಟ್ಟು, ದೇವರು ಗುಣಪೂರ್ಣನು, ಎಲ್ಲ ಕ್ವಾಲಿಟೀಸು ಭಗವಂತನಲ್ಲಿ ಇದೆ ಅಂತ, ಆಲ್ ಆಫ್ ಫುಲ್ ಕ್ವಾಲಿಟೀಸು ಅಂತ. ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹ ಅಂತ ದೇವರೇ ಹೇಳಿಕೊಂಡಿದ್ದಾನೆ. ನಾನು ಅನಂತ ಗುಣ ಪರಿಪೂರ್ಣನು, ಒಂದೊಂದು ಗುಣವು ಅನಂತವಾಗಿದೆ ಅಂತ. ಹಾಗೆ ಮೊದಲ ಬಾರಿಗೆ ಸಕಲ ಗುಣ ಸಂಪೂರ್ಣನು ಅಂತ ಉಪಾಸನೆ ಮಾಡುವುದರಿಂದ ದೇವರನ್ನು ಬಹಳ ದೊಡ್ಡ ಚಿಂತನೆ ಮಾಡಿದಾಗೆ, ಕ್ರಮವೇ ಹಾಗೆ. ಆದ್ದರಿಂದ ಇವನನ್ನು ವಿಶ್ವಶಬ್ದದಿಂದ ಪೂರ್ಣಗುಣನು ಅಂತ ಚಿಂತನೆ ಮಾಡಿದರು. ಅದಕ್ಕೇನು ಪ್ರಮಾಣ ಕೇಳಿದರೆ, ವಿಶ್ವನಾಮ ಸ ಭಗವಾನ್ ಯತಃ ಪೂರ್ಣಗುಣಪ್ರಭು ಅಂತ ಹೇಳಿ ಪ್ರಮಾಣ ಇದೆ. ದೇವರು ಗುಣಪೂರ್ಣನಾದ್ದರಿಂದ ಪೂರ್ಣಗುಣನಾದ್ದರಿಂದ ವಿಶ್ವ ಅಂತ ಕರೆಯಲ್ಪಡ್ತಾನೆ ಅಂತ ಅದಕ್ಕೆ ಕೊಟ್ಟರು ಅಂತಾರೆ. ಅದು ಹೇಗಾಯಿತು ಕೇಳಿದರೆ, ಇನ್ನೊಂದು ವಿಷಯ, ವಿಶ್ವಂ ಶಬ್ದಕ್ಕೆ ಪೂರ್ಣ ಮುಂದಲ ಅರ್ಥ, ಸಮಾನ ಅರ್ಥ, ಅದು ಪರ್ಯಾಯ ಪದ. ವಿಶ್ವಂ ಸಮಸ್ತಂ ಪೂರ್ಣಂಚ ಅಂತೇಳಿ ಅವರೇನು ಕೊಟ್ಟಿಲ್ಲ ಅದನ್ನು, ಅದು ಪ್ರಮಾಣ ಕೋಶ. ಹಾಗಾಗಿ ಪೂರ್ಣ ಅಂತ ಹೇಳುವುದಕ್ಕೆ ವಿಶ್ವ ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ಸಮಸ್ತ ಶಬ್ದವನ್ನು ಹೇಳ್ತಾರೆ, ಸರ್ವ ಶಬ್ದವನ್ನು ಹೇಳ್ತಾರೆ. ಆದ್ದರಿಂದ ಏನಾಯಿತು, ವಿಶ್ವ ಮುಂದೆ ಪೂರ್ಣ ಮುಂದೆ ಅರ್ಥ. ಕೇನ ಪೂರ್ಣಂ ಗುಣೈ, ಕೈಹಿ ಪೂರ್ಣಂ ಗುಣೈ ಪೂರ್ಣ. ಯಾವುದರಿಂದ ತುಂಬಿದ್ದಾನೆ? ಗುಣದಿಂದ ತುಂಬಿದ್ದಾನೆ. ದೇವರು ತುಂಬಿದವನು ಪೂರ್ಣನು ಏನು ಉಪಾಸನೆ ಮಾಡಿದರೆ ನಾವು ಪೂರ್ಣರಾಗ್ತೇವೆ. ತಮ್ ಯಥಾ ಉಪಾಸದೆ ತದೇವ ಭವತಿ ಅಂತ. ದೇವರು ಕಮ್ಮಿಯವನು ಅಂತ ಯೋಚನೆ ಮಾಡಿದರೆ ನಮಗೆ ಚ್ಯುತಿ ಬರ್ತದೆ. ದೇವರು ಶಾಂತನು ಅಂತ ಯೋಚನೆ ಮಾಡಿದರೆ ನಮಗೂ ನಾಶ ಆಗ್ತದೆ. ಹಾಗಾಗಿ ದೇವರು ಎಲ್ಲ ಉಳ್ಳವನು ಅಂತ ಉಪಾಸನೆ ಮಾಡಿದರೆ ನಾವು ಎಲ್ಲವನ್ನು ಪಡೀಲಿಕ್ಕೆ ಆಗ್ತದೆ. ಅದನ್ನು ಮೊದಲು ಉಪಾಸನೆಯೇ ಪೂರ್ಣದಿಂದ ಶುರು. ಆದ್ದರಿಂದ ಪೂರ್ಣ ಭಗವಂತನ ರೂಪಚಿಂತನೆಗೆ
ಇಡೀ ಪೂರ್ಣತೆಗೆ ಇದು ಕಾರಣವಾಗ್ತದೆ. ಆದ್ದರಿಂದ ಗುರುಗಳ ಅನುಗ್ರಹ ನಮಗಿರಲಿ ಅಂತ ಹೇಳುತ್ತಾ ನಮ್ಮ ಪೂರ್ಣ ಪ್ರದಕ್ಷಿಣೆಗೆ ಅದು ಸಹಾಯವಾಗಲಿ ಅಂತೇಳಿ ನಾವು ಮತ್ತೆ ಪೂರ್ಣವಾದ ನಾಮಕ್ಕೆ ಹೋಗುವಲ್ಲಿಗೆ ಅದು ಸಾಕಾರವಾಗಲಿ ಅಂತೇಳಿ ಮೊದಲಿಗೆ ಪೂರ್ಣಗುಣೋಪಾಸನೆ, ಮುಂದೆ ಅರ್ಥ ಲೆಕ್ಕಾಚಾರ ನೀವೇ ಮಾಡಲಿಕ್ಕೆ, ಮುಂದೆ ಅದನ್ನು ನಾನು ಮಾತ್ರ ಹೇಳ್ತೇನೆ ಕೆಲವೊಮ್ಮೆ. ಎರಡನೇದ್ದು ಅಂತ ಹೇಳಿ ಏನು ಅರ್ಥದಲ್ಲಿ ನಾಮ ಒಂದೇ, ಅರ್ಥ ಮುಗಿಲಿಕ್ಕೆ ಇದೆ. ವಿಶ್ವ ಇತಿ ವಾಯು ನಿಯಮ್ಯತೆಯ ಸಹ ಅಸ್ಯ ಅಸ್ತಿ ಇತಿ ವಿಶ್ವಂ. ವಿಶ್ವೋ ವಾಯು ಸಮುದ್ದಿಷ್ಟ ಅಂತ ಕೋಶ ಅವರು ಕೊಟ್ಟಿಲ್ಲ ಇಲ್ಲಿ. ವಿಶ್ವ ಅಂದರೆ ವಾಯುವನ್ನು ಕರೀತಾರೆ ಅಂತ ಹೇಳಿ. ಅದು ಬಹಳ ಸುಲಭ ರೀ. ವಾ ಅಂದರೆ ವಾಯು ಅಷ್ಟೇ. ವಿ ಅಂದರೆ ವಿಶಿಷ್ಟನಾದವನು ಅಂತ ಅರ್ಥ. ವಾಯು ದೇವದೇವ ಅಂತೇಳಿ. ಮತ್ತು ವಾತಿ ಎನ್ನುವುದು ವಾಯು, ಆಚೀಚೆ ಹೋಗುವುದರಿಂದ ಅಂತ. ಆಚೀಚೆ ಹೋಗುವುದು ಭೌತವಾಯು, ಅದನ್ನು ನಿಯಮಿಸುವವನು ಅಭಿಮಾನಿ ದೇವತೆ ವಾಯು, ಅದರಿಂದ ಅವನು ವಿಹಿ. ಅಥವಾ ಕೊನೆಯಲ್ಲಿಯೂ ವಾ ಉಂಟು ವಿಶ್ವ ಅನ್ನುವಲ್ಲಿ, ಅದು ವಾಯು. ವಾಯುಂ ವಿಶತಿ ಅಂತ ಮಾಡಿ ವಿಶ್ವ ಆಯ್ತಲ್ಲ. ಪ್ರಾಣನನ್ನು ನಿಯಮಿಸುವವನು ಭಗವಂತ. ನಮ್ಮೆಲ್ಲ ಕಂಟ್ರೋಲ್ ಮಾಡುವುದು ಶ್ವಾಸ, ಆ ಶ್ವಾಸವನ್ನು ಕಂಟ್ರೋಲ್ ಮಾಡುವವನು ನಾರಾಯಣ. ಅದರಿಂದ ವಿಶ್ವ ಅನ್ನುವಲ್ಲಿ ಒಮ್ ಅಂದರೆ ವಾಯು, ವಾಯು ಬೀಜವೂ ಹೌದದು ಒಮ್ ಎನ್ನುವುದು. ರಮ್ಯ ಎನ್ನುವುದು ಅಗ್ನಿ ಬೀಜದ ಹಾಗೆ. ಹಾಗಾಗಿ ವಿಶತಿ ಅಂತೇಳಿ ಅರ್ಥ ಮಾಡಲಿಕ್ಕೂ ಆಗುತ್ತೆ. ಅಂಥ ವಾಯುವನ್ನು ಪ್ರವೇಶ ಮಾಡ್ತಾನೆ, ವಾಯುವನ್ನು ನಿಯಮಿಸ್ತಾನೆ. ಯಾಕೆ ಪ್ರಾಣನಿವ ಅಂತ ಅರ್ಥ ಆಗಬೇಕು ನಮಗೆ. ನಮ್ಮ ಪ್ರಾಣಗಳನ್ನು ನಿಯಮಿಸುವ ಪ್ರಾಣನನ್ನೇ ನೋಡಿಕೊಳ್ಳುವವನು ದೇವರು ಅಂತ ಅರ್ಥ ಮಾಡಿದರೆ, ಇಡೀ ಜಗತ್ತಿನ ಪ್ರಾಣವನ್ನು ನಿಯಮಿಸುವುದರಿಂದ ಭಗವಂತ ವಿಶ್ವನಾಗಿದ್ದಾನೆ ಅಂತ ಬಹಳ ಸುಲಭವಾಗಿ ವಿಶ್ವ ವಾಯು ಸಮುದ್ದಿಷ್ಟ ಅಂತೇಳಿ ವಿಶ್ವ ಶಬ್ದವೇ ವಾಯು ಅಂತ ಅರ್ಥ ಮಾಡಿಕೊಂಡರು. ಅವನು ಯಾಕೆ ವಿಶ್ವ ಶಬ್ದ ವಾಚ್ಯನಾಗ್ತಾನೆ ವಾಯು? ಅವನು ಇಡೀ ಜಗತ್ತನ್ನು ಅವನು ಶ್ವಾಸ ಮಾಡಿಸುವುದರಿಂದ. ಶ್ವ ಅಂದರೆ ಶ್ವಾಸ ಅಂತ ಅರ್ಥ, ಶ್ವಾಸೋಚ್ಛ್ವಾಸ ಅಂತ ಅರ್ಥ. ಮೇಲೆ ಕೆಳಕ್ಕೆ ಹೋಗುವಂತೆ ಶ್ವಾಸೋಚ್ಛ್ವಾಸಗಳನ್ನು ನಿಯಂತ್ರಿಸುವಲ್ಲಿ ವಿಶಿಷ್ಟನಾದವನು ಅನ್ನೋ ನೆಲೆಯಲ್ಲಿ, ಇಡೀ ದೇಹ ಎನ್ನುವುದು ಶ್ವಾಸೋಚ್ಛ್ವಾಸದಲ್ಲಿ ನಿಂತದ್ರಿಂದ ಅದಕ್ಕೆ ಕಾರಣನಾದವನು ಎನ್ನುವ ನೆಲೆಯಲ್ಲಿ ಪ್ರಾಣನನ್ನು ವಿಶ್ವ ಅಂತ ಕರೆದಿದ್ದಾರೆ. ಅಂಥ ಪ್ರಾಣನನ್ನು ನಿಯಮಿಸುವುದರಿಂದ ಪ್ರಾಣನ ಸ್ವಾಮಿಯಾದ್ದರಿಂದ ಇವನು ವಿಶ್ವನು. ಮುಂದಕ್ಕೆ ವಿಶ್ವ ಇತಿ ಜೀವ ಸೋಪಿ ಅನೇನ ನಿಯಮ್ಯ ಇತಿ ವಿಶ್ವಂ ಅಂತಾರೆ. ಮೂರನೇ ಅರ್ಥದಲ್ಲಿ ವಿಶ್ವ ಅಂದರೆ ಜೀವ. ಜೀವನು ಶ್ವಾಸೋಚ್ಛ್ವಾಸ ವಿಶಿಷ್ಟವಾಗಿ ಮಾಡ್ತಾನಲ್ಲ. ಉಳಿದ ಮರಗಳು ಪಕ್ಕ ಗೊತ್ತಾಗುವುದಿಲ್ಲ ಅವುಗಳ ಶ್ವಾಸೋಚ್ಛ್ವಾಸದ ವ್ಯವಸ್ಥೆಯಲ್ಲಿ. ಜೀವನಲ್ಲಿ 21,600 ವ್ಯವಸ್ಥೆ ಹಂಸಮಂತ್ರದ ಜಪದ ಚಿಂತನೆ ಎಲ್ಲ ಬರಲಿಕ್ಕಿದೆ. ಹಾಗಾಗಿ ಜೀವಾಭಿಮಾನಿ ಪ್ರಾಣ. ಹಾಗಾಗಿ ಪ್ರಾಣ ನಿಯಮವಾದ ಜೀವರು ವಿಶ್ವ ಶಬ್ದಕ್ಕೆ ವಾಚ್ಯರಾಗಿದ್ದಾರೆ. ವಿಶ್ವ ಅಂದರೆ ಎಲ್ಲರೂ ಅಂತ ಅರ್ಥ. ಜೀವರು ಅವರೆಲ್ಲರನ್ನು ಸಹ ನೋಡಿಕೊಳ್ಳುವವನಾದ್ರಿಂದ ಇವನು ವಿಶ್ವ. ವಿಶ್ವಮಿತಿ ಚರಾಚರಾತ್ಮಕಂ ಜಗತ್ ದದಪಿ ಅನೇನ ನಿಯಮ್ಯಮಿತಿ ವಿಶ್ವಂ. ಜಡಕ್ಕೆ ವಿಶ್ವ ಹೇಳೋದಿಲ್ವ? ಹೇಳ್ತಾರೆ. ಪ್ರಧಾನ ಅರ್ಥ ನಮಗೆ ಅದೇ ಗೊತ್ತಾಗೋದು, ವಿಶ್ವ ಅಂದರೆ ಜಗತ್ತು ಅಂತ. ಸರಿ, ಜಗತ್ತೇ ದೇವರ ಅಧೀನ ಸಾಕಾ? ಆದ್ದರಿಂದ ದೇವರು ವಿಶ್ವ ಆಗಿದ್ದಾನೆ. ವಿಶ್ವಸೆ ತದಧೀನತ್ವ ಅದು. ನಾನು ಎಲ್ಲವೂ ಜಗತ್ತಿನ ದೇವರ ಅಧೀನ ಎನ್ನುವ ಅರ್ಥ ಬರೆದಿದ್ದನಲ್ಲ, ಈ ಅರ್ಥ ಇಲ್ಲಿ ಎಡೆಯಲ್ಲಿ ಸೇರಿಕೊಳ್ಳುತ್ತದೆ. ಇಡೀ ಜಗತ್ತು ಭಗವಂತನ ಚರಾಚರಾತ್ಮಕ. ಜೀವ ಜಡ ಎಲ್ಲವೂ ಸೇರಿಕೊಂಡಿದೆ. ಜೀವ ಜಡ ಎರಡು ಬಿಟ್ಟರೆ ಮತ್ತೆ ಇರುವುದು ಒಂದೇ ಈಶ, ದೇವರು ಮಾತ್ರ. ಆ ದೇವರು ಪಾಲಕ, ಅವನಿಂದ ನಿಯಮಕ್ಕೆ ಒಳಗಾದದ್ದು ಗೊತ್ತಾಗುವಂಥದ್ದು ಜೀವ, ಗೊತ್ತಾಗದಿರುವಂಥದ್ದು ಜಡ ಅಷ್ಟೆ. ವಿಶ್ವಮಿತಿ ಸರ್ವಮಪಿ ಅನೇನ ನಿಯಮಮಿತಿ ವಿಶ್ವಂ. ಈಗ ವಿಶ್ವ ಶಬ್ದಕ್ಕೆ ಎಲ್ಲ ಅಂತ ಅರ್ಥ ಮಾಡ್ತೇವೆ ನಾವು. ಎಲ್ಲ ಅಂದರೆ ಎಲ್ಲ, ಎಂಥದ್ದೆಲ್ಲ ಉಂಟು ಅದೆಲ್ಲವು, ಮಾತಾಡಲಿಕ್ಕೆ ಇಲ್ಲ. ಅಣ್ಣು ರೇಣು ತೃಣ ಕಾಷ್ಟ ಅಂತ ಹೇಳಿದ ಹಾಗೆ ಎಲ್ಲವೂ ಭಗವಂತನ ಸಂಪರ್ಕದಲ್ಲಿ. ಇಲ್ಲಿ ಮೇಡೆಲ್ಲ ಸೇರ್ತದೆ, ಮಾಡಿದ್ದೆಲ್ಲ ಬರ್ತದೆ, ಪ್ರಿಪೇರ್ಡ್ ಎಲ್ಲ ಬರ್ತದೆ, ಯಂತ್ರಾದಿಗಳೆಲ್ಲ ಬರ್ತದೆ. ಎಲ್ಲವೂ ಸಹ ದೇವರ ಅಧೀನವಾಗಿದೆ. ವಿಶ್ವರೂಪತ್ವಾದ್ ವಿಶ್ವಂ ಇನ್ನೊಂದು ಅರ್ಥ. ಭಗವಂತನಿಗೆ ವಿಶ್ವರೂಪ ಇದೆ ಅಲ್ವಾ, ಅದಕ್ಕೆ ನಾವು ವಿಶ್ವ ಅಂತ ಕರೆದೇವೆ. ಇದು ಭಾಳ ಚಂದವಾಗಿ ಇದೆ. ಎಲ್ಲೆಡೆ ತುಂಬಿದ ರೂಪವುಳ್ಳವನು ದೇವರು ವಿಶ್ವರೂಪ. ವಿಶ್ವವನ್ನು ರೂಪಿಸುವುದರಿಂದ ವಿಶ್ವರೂಪ ಅವನು. ಎಲ್ಲಕ್ಕೂ ಒಂದು ರೂಪ ಕೊಟ್ಟಿದ್ದಾನೆ. ಯಾವುದೇ ಒಂದು ಪದಾರ್ಥಗಳು ನಮಗೆ ಅರ್ಥ ಆಗಬೇಕಾದ್ರೆ ಅದಕ್ಕೆ ನಾವು ಆಕಾರವನ್ನು ಗಮನಿಸ್ತೇವೆ, ಗುರುತಿಸ್ತೇವೆ. ವಿದೌಟ್ ಫಾರ್ಮ್ ವಸ್ತುವಿನ ಅಸ್ತಿತ್ವ ಇರುವುದಿಲ್ಲ. ಆ ಫಾರ್ಮ್ ಕೊಟ್ಟವನು ಕ್ರಿಯೇಟ್, ಸೃಷ್ಟಿಕರ್ತೃ, ಅದು ದೇವರು ಅನ್ನುವ ನೆಲೆಯಲ್ಲಿ ವಿಶ್ವನನ್ನು ನಾವು ಕರಿತಾ ಇದ್ದೇವೆ. ಮತ್ತೊಂದು ಹೇಳುವುದಾದರೆ, ವಿವೇಶಭೂತಾನಿ ಚರಾಚರಾಣಿ ಇತಿ ವಿಶ್ವಂ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತ್ ಅಂತೇಳಿ ಸೃಷ್ಟಿ ಮಾಡಿದ್ರೊಳಗೆ ಪ್ರವೇಶ ಮಾಡಿದ್ದಾನೆ ದೇವರು. ಆದ್ದರಿಂದ ಅವನು ವಿಶ್ವ. ವಿಶತಿ ಇತಿ ವಿಶ್ವಂ, ವಿಶ್ವದ ಪ್ರವೇಶನ ಎಂಥದ್ದಾತು. ಅದಕ್ಕೆ ಮಂತ್ರ ವಿವೇಶಭೂತಾನಿ ಚರಾಚರಾಣಿ ಅಂತ. ಜಡದೊಳಗೂ ಹೋಗ್ತಾನೆ, ಜೀವದೊಳಗೂ ಹೋಗ್ತಾನೆ. ಎಷ್ಟು ಅಣುವಾಗಿಯೂ ಭಗವಂತ ಇದ್ದಾನೆ,
ಎಷ್ಟು ಬೃಹತ್ತಾಗಿಯೂ ಭಗವಂತ ಇದ್ದಾನೆ. ಹಾಗಾಗಿ ಅವನನ್ನು ವಿಶ್ವ ಅಂತ ಕರೆದಿದ್ದೇವೆ. ಭೂತಾನ್ಯತ್ರ ವಿಶಂತಿ ಇತಿ ವಿಶ್ವಂ, ಅವನೊಳಗೂ ಎಲ್ಲವೂ ಪ್ರವೇಶ ಮಾಡಿದೆ. ಅಂದರೆ ಅಷ್ಟು ವ್ಯಾಪ್ತನೋ ವಿಶ್ವಲ್ ವ್ಯಾಪ್ತ ಒಂದು ಧಾತ್ವರ್ಥ ಮಾಡಿದೆ. ದೇವರೆಲ್ಲ ಕಡೆ ತುಂಬಿದ್ದಾನೆ. ಆದ್ದರಿಂದ ಮೈ ಸರ್ವಮಿದಂ ಪ್ರೋತಮ್ ಅಂತ ಹೇಳ್ತಾನೆ. ಸೂತ್ರೇ ಮಣಿಗಣ ಇವ ಅಂತೇಳಿ ಮಸ್ತಾನಿ ಸರ್ವಭೂತಾನಿ ಅಂತಾನೆ ಕೃಷ್ಣ. ಎಲ್ಲವೂ ನನ್ನಲ್ಲಿ ನೆಲೆಗೊಂಡಿದೆ, ನಾನೇ ಆಧಾರ. ಅದರಿಂದ ವಿಶಂತಿ ಸರ್ವಾಣಿ ಅನ್ನೋ ಅರ್ಥದಲ್ಲಿಯೂ ಇವ ಎಲ್ಲೆಡೆ ಪ್ರವೇಶ ವಿವೇಶ ಭೂತಾನಿ ಆಯಿತು, ಭೂತಾನಿ ವಿಶಂತಿ ಅಂತ ಅರ್ಥ ಆಯಿತು. ವಿಶಂತಿ ಇತಿ ವಿಶ್ವಂ, ವಿವೇಶೇತಿ ವಿಶ್ವಂ ಅಂತ ಎರಡು ಅರ್ಥದಲ್ಲಿ ಒಂದೇ ಧಾತುವಿನಲ್ಲಿ ಇವನು ವಸ್ತುಗಳಲ್ಲಿ ಪ್ರವೇಶ ಮಾಡಿದ. ಏನಿಲ್ಲ, ಎಲ್ಲ ಬೇಕಾದರೂ ಏನು ಬೇಕಾದರೂ ಎಲ್ಲವೂ ಇವನಲ್ಲಿ ಪ್ರವೇಶ ಮಾಡಿ. ಭೂತ ಶಬ್ದಕ್ಕೆ ಜೀವ ಅಂತಲೂ ಅರ್ಥ ಉಂಟು, ಜಡ ಅಂತಲೂ ಅರ್ಥ ಉಂಟು. ಎಲ್ಲವೂ ಇವನಲ್ಲಿ ಪ್ರವೇಶ ಮಾಡಿದೆ ಅಂತ ಅರ್ಥ, ಎಲ್ಲವನ್ನು ನುಂಗ್ತಾನೆ ಅಂತ ಅರ್ಥ. ಇನ್ನು 9ನೇ ಅರ್ಥ ಸರ್ವತ್ರ ವಿಷ್ಟಂ ವಂ ಜ್ಞಾನರೂಪಂಚೇತಿ ವಿಶ್ವಂ. ಸರ್ವತ್ರ ವಿಷ್ಟಂ, ಸರ್ವತ್ರ ಪ್ರವಿಷ್ಟವಾದದ್ದು. ವಂ ಜ್ಞಾನರೂಪಂ ಚ ವಿಶ್ ವ ಉಂಟು, ವಿಶ್ ಮತ್ತು ವ. ವಿಶ್ ಅಂದರೆ ವಿಷ್ಟ, ವ ಅಂದರೆ ಜ್ಞಾನ. ವರಿದಿ ಜ್ಞಾನ ಮುದ್ದಿಷ್ಟಂ ಅಂತ ಅರ್ಥ. ಜ್ಞಾನ ರೂಪನಾಗಿ ಎಲ್ಲರಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ. ನಿಜವಾಗಿ ಭಗವಂತ ಕ್ಷೇತ್ರಜ್ಞಂಚಾಭಿಮಾಂ ವಿದ್ಧಿ ಅಂತ ಹೇಳ್ತಾನೆ. ಎಲ್ಲವನ್ನು ತಿಳ್ಕೊಂಡವನು ನಾನು, ಎಲ್ಲರೊಳಗಿದ್ದೇನೆ, ಅವರೆಲ್ಲರನ್ನು ತಿಳ್ಕೊಂಡಿದ್ದೇನೆ ಅಂತ. ಹಾಗಾಗಿ ಭಗವಂತ ಎಲ್ಲರೊಳಗೆ ಪ್ರವೇಶ ಮಾಡಿ ಎಚ್ಚರ ತಪ್ಪಿದವನಾಗಿ ಅಲ್ಲ, ಗಾಳಿಯೂ ಪ್ರವೇಶ ಮಾಡಿದೆ ಅಂದ ತಕ್ಷಣ ಗಾಳಿಯಂತೆ ಜಡದಂತೆ ಅಲ್ಲ, ಚೇತನನಾಗಿ ತಿಳುವಳಿಕೆ ತುಂಬಿದವನಾಗಿದ್ದೇನೆ ಅಂತೇಳಿ. 10ನೇ ಅರ್ಥ ವಿಶೇಷೇಣ ಶ್ವಯತೀತಿ ಸರ್ವಗತಂ ವಿಶ್ವ. ಟು ಓಶ್ವಿ ಗತಿ ವೃದ್ಧಿಯೋ ಅಂತ ಧಾತು. ಶ್ವಯತಿ ಅಂದರೆ ಗಚ್ಚತಿ ಅಂತ ಅರ್ಥ, ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಎಲ್ಲ ಕಡೆಯಲ್ಲಿ ವಿಶೇಷಣ, ವಿ ಅಂದರೆ ವಿಶೇಷ ಅಂತ ಅರ್ಥ. ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಇರುವುದರಿಂದ ಕಾಲವು ಎಲ್ಲ ಕಡೆ ಇರ್ತದೆ, ದೇಶ ಎಲ್ಲ ಕಡೆ ಇದ್ದದ್ದೇ, ಗಾಳಿಯು ಎಲ್ಲ ಕಡೆ ಬರ್ತದೆ, ಆಕಾಶವೂ ಎಲ್ಲ ಕಡೆ ಇರ್ತದೆ, ಪ್ರಕೃತಿಯು ಹೌದು. ಹಾಗಲ್ಲ, ಅದಕ್ಕಿಂತ ವಿಶೇಷವಾದಂತಹ ಸರ್ವಗತತ್ವ ಭಗವಂತನಲ್ಲಿ ಉಂಟಾದ್ದರಿಂದ ವಿಶೇಷೇಣ ಸ್ವಯತೀತಿ ಸರ್ವಗತಂ ವಿಶ್ವಂ ಅಂತ. ಇವತ್ತು 10 ಅರ್ಥಕ್ಕೆ ಚಿಂತನೆಯನ್ನು ನಿಲ್ಲಿಸಿದ್ದೇನೆ. ಮತ್ತು ಇದರದ್ದು ಇನ್ನೊಂದು ಎಪಿಸೋಡಲ್ಲಿ ಹೆಸರು ಮಾತ್ರ 2 ಅಂತ ಹೇಳುತ್ತೇನೆ. ಯಾಕೆಂದರೆ ಪ್ರವಚನದ ಲೆಕ್ಕಾಚಾರಕ್ಕೋಸ್ಕರ ಎಷ್ಟೇ ಗಂಟೆದ್ದಾಗಲಿ ಅದನ್ನು ನಿಲ್ಲಿಸುವ ಮೂಲಕ ಮತ್ತೆ ಆರಂಭ ಮಾಡುವಾಗ 2ನೇದ್ದು ಅಂತ ಆರಂಭ ಮಾಡುವಾಗೆ ವಿಷ್ಣು ಸಹಸ್ರನಾಮ ರೂಪ ಸ್ತೋತ್ರದ ಚಿಂತನೆಯ ಪ್ರಥಮ ಪ್ರವಚನ ಇವತ್ತು ಮುಗಿಸಿದ್ದೇನೆ. ಮತ್ತೆ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.